Victoria, the MD Yuvraj, Mr. Prem Kamath, MDS Tech Motors, Rakesh Noya, Ladies and gentlemen, ನಿಮ್ಮೆಲ್ಲ ಚಪ್ಪಾಳೆ ಜೋರಾಗಿ ಬರಬೇಕು. ಉದ್ಘಾಟನೆ ಸಮಾರಂಭ ನಮ್ಮ ಮಾನನೀಯ ಸಾರಿಗೆ ಸಚಿವರ ಕೈಯಿಂದಲೊಂದಿಗೆ what better than this presenting to you the latest ಆಟೋ ಸಂಬಂಧಪಟ್ಟಾಗೆ ವಿಡಿಯೋ ಎಲ್ಲ ನೋಡಿದ್ದೀರಾ ಅಲ್ವಾ? ಮತ್ತು ನೀವು ಕೂಡ ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಇವತ್ತು ಬಜಾಜ್ ಕಂಪ್ನಿ ಅನೇಕ ಆಟೋ ಗೂಡ್ಸ್ ವೆಹಿಕಲ್ಲು ಮನೆ ಬಳಸುವಂಥ ಫ್ಯಾನ್ ಇರ್ಬೋದು, ಬೇರೆ ಬೇರೆ ಫ್ರಿಡ್ಜ್ ಎಲ್ಲ ಇದೆ, ಅನೇಕ ಮನೆಗೆ ಉಪಯೋಗಿಸುವಂಥ ತಯಾರಿಸ್ತಾರೆ ಅಲ್ವಾ? ಮತ್ತು ಇವತ್ತು ಎಲ್ಲ ನೋಡಿದ್ದೀರಾ. ಮತ್ತು ಆಟೋ ಓನರ್ಗಳು ಇದ್ದೀರಾ, ಅದೇ ರೀತಿ ಚಾಲಕರು ಇದ್ದೀರಾ, ಮತ್ತು ಬಜಾಜ್ ಸಂಸ್ಥೆಯ ನೌಕರ ವರ್ಗದವರು ಕೂಡ ಇದ್ದೀರಾ. ಹೊಸದಾಗಿ ಎಲೆಕ್ಟ್ರಿಕ್ ಬಜಾಜ್ ಆಟೋ ಇವತ್ತು ದೇಶದ ಎಲ್ಲ ಭಾಗದಲ್ಲೂ ಕೂಡ ಬಿಡುಗಡೆ ಆಗಿದೆ. ಬೆಂಗಳೂರಲ್ಲಿ ಇವತ್ತು ಬಿಡುಗಡೆ ಆಗಿದೆ. 178 ಕಿಲೋಮೀಟರ್ ಅಲ್ವಾ? 178 ಕಿಲೋಮೀಟರು ಓಡುವಂಥ ಶಕ್ತಿ ಇರ್ತಕ್ಕಂಥದ್ದು. ಇದು ಆಗಲೇ ದಾರಿಯಲ್ಲಿ ಬರ್ತಾ ಹೇಳಿದರು. ಇವತ್ತೇನು 50 ಕೊಟ್ಟಿದ್ದೀವಿ, 50 ಕೂಡ ಆಟೋ ಯಾರು ಓಡಿಸ್ತಾ ಇದ್ದಾರೆ ಅವ್ರಿಗೆ ಕೊಟ್ಟಿದ್ದೀವಿ. ಆಟೋ ಚಾಲಕರಿಗೆ ಇದು ಭಾಳ ಅನುಕೂಲ ಆಗುತ್ತೆ. ಮತ್ತು ಕರೆಂಟಿಂದ ಗಾಡಿ ಓಡಿಸೋದ್ರಿಂದ ನಿಮಗೂ ಕೂಡ ಉಳಿತಾಯ ಕೂಡ ಆಗುತ್ತೆ. ಪೆಟ್ರೋಲ್ ವೆಹಿಕಲ್ಗಿಂತಲೂ CNG ಇದರಲ್ಲಿ ಉಳಿತಾಯ ಆಗುತ್ತೆ. ಅದರಿಂದ ಯಾರು ಆಟೋ ಓಡಿಸ್ತಾ ಇದ್ದಾರೆ ಅಂಥವರ ಕುಟುಂಬಗಳಿಗೆ ಹಣ ಉಳಿತಾಯ ಆದರೆ ಒಳ್ಳೆಯದಾಗುತ್ತೆ ಅಂತೇಳಿ ಇವತ್ತು ಬಜಾಜ್ ಸಂಸ್ಥೆ ಎಲ್ಲರಿಗೂ ಹೆಡ್ಡು ಬಂದಿದ್ದಾರೆ, ಇರ್ತಕ್ಕಂಥವರು ಮತ್ತು ತಮಗೂ ಎಲ್ಲರಿಗೂ ಕೂಡ ಧನ್ಯವಾದಗಳಿಗೆ ನಮ್ಮ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಹೆಸರಕ್ಕೆ ಇಷ್ಟಪಡಲ್ಲ. ಪ್ರತಿಯೊಬ್ಬರು ನನ್ನ ಗ್ರಾಹಕರು ಇರ್ಬೋದು, ನನ್ನ ಡೀಲರ್ ಇರ್ಬೋದು, ನನ್ನ ಸ್ಟಾಫ್ ಇರ್ಬೋದು, ಮೀಡಿಯಾ ಪರ್ಸನ್ ಇರ್ಬೋದು, ಫೈನಾನ್ಷಿಯಲ್ಸ್ ಇರ್ಬೋದು, ಅಸೋಸಿಯೇಷನ್ ಇರ್ಬೋದು, ಎಲ್ಲರಿಗೂ ಸಮೇತ ಸ್ವಾಗತವನ್ನು ಕೋರಿ ಇವತ್ತಿನ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಕನ್ನಡದ ಒಂದು ಗಾದೆ ಇದೆ ಅಲ್ವಾ? ಆಡು ಮುಟ್ಟದ ಸೊಪ್ಪಿಲ್ಲ. ಯಾರಿಗೆ ಗೊತ್ತಿಲ್ಲ ಹೇಳಿ ನೋಡೋಣ ಗಾದೆ. ಆಡು ಮುಟ್ಟದ ಸೊಪ್ಪಿಲ್ಲ, ಬಜಾಜ್ ಇಲ್ಲದ ಊರಿಲ್ಲ, ಬಜಾಜ್ ಆಟೋ ಇಲ್ಲದ ಸ್ಟ್ರೀಟ್ ಇಲ್ಲ. ಹೌದಾ? ಇವತ್ತಿನ ದಿನ ಬಜಾಜ್ ಅನ್ನೋದು ಎಲ್ಲರಲ್ಲೂ ಇದೆ. ಒಬ್ಬ ಆಟೋ ಡ್ರೈವರ್ ಇರ್ಬೋದು, ಪ್ರತಿಯೊಂದು ಮನೇಲಿ ನನ್ನ ಆಟೋದಲ್ಲೆಲ್ಲ ಪ್ರಯಾಣ ಮಾಡೇ ಇರ್ತಾರೆ. ಹೌದಾ ಇಲ್ಲ? ಯಾರಿಲ್ಲ ಹೇಳಿ? ಅಥವಾ ಬಜಾಜ್ 2 ವೀಲರ್ ಇರುತ್ತೆ. ಬಜಾಜ್ ಅನ್ನೋದು ಕೇವಲ ಪ್ರಾಡಕ್ಟ್ ಆಗಿಲ್ಲ, ಇವತ್ತು ಒಂದು ಕಲ್ಚರ್ ಆಗಿದೆ, ನಮ್ಮ ವೇ ಆಫ್ ಲೈಫ್ ಇದೆ. ಬಜಾಜ್ ಇಲ್ಲದ ನಮ್ಮ ಒಂದು ಜೀವನವನ್ನ ನೆನಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಟೋ ಇರ್ಬೋದು, 2 ವೀಲರ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಫ್ಯಾನ್ ಇರ್ಬೋದು, ಮಿಕ್ಸಿ ಇರ್ಬೋದು, ಕಿಚನ್ ಇರ್ಬೋದು, ಹಾಲ್ ಇರ್ಬೋದು, ಎಲ್ಲ ಕಡೆ ಖಾಲಿ ಇದೆ. ಹೌದಾ? ದಾಟ್ ಇಸ್ ದ ಬಜಾಜ್. ಅದಕ್ಕೆ ಇವತ್ತು ಬಜಾಜ್ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇವತ್ತು ಭಾರತ ಅಷ್ಟೇ ಅಲ್ಲ, 70 ಕಂಟ್ರಿ ನಂಬರ್ 1. ಅದಕ್ಕೆಲ್ಲ ಯಾರು ಕಾರಣ? ನೀವೇ ಕಾರಣ. ಇದಕ್ಕೊಂದು ದೊಡ್ಡ ಚಪ್ಪಾಳೆ. ಏನಿವತ್ತು ಬಜಾಜ್ ಎಲೆಕ್ಟ್ರಿಕ್ ಹೊಸ ಕ್ರಾಂತಿಯನ್ನು ಹುಟ್ಟಾಕಿದೆ. ಬಜಾಜ್ ಅಂದ್ರೆ ಭರವಸೆ. ಹಲವಾರು ವರ್ಷಗಳಿಂದ ಚಾಲಕರಿಗೆ ಒಂದು ವಾಹನನ ಮಾರ್ತಾ ಇಲ್ಲ, ಇವರು ಒಂದು ಬಿಸ್ನೆಸ್ಸನ್ನು, ಒಂದು ಉದ್ಯೋಗನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಬಜಾಜ್ ಆಟೋ ಅಂದರೆ ಇವತ್ತು ಆಟೋ ತಗೊಂಡು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಹಲವಾರು ಜನರಲ್ಲಿ. ಇವತ್ತು ಬಹು ನಿರೀಕ್ಷಿತವಾಗಿ ಇದ್ದಂಥದ್ದು ಎಲೆಕ್ಟ್ರಿಕ್ ಯಾವಾಗ ಬರುತ್ತೆ, ಪ್ಯಾಸೆಂಜರ್ ಆಟೋನಲ್ಲಿ ಎಲೆಕ್ಟ್ರಿಕ್ ಯಾವಾಗ, ಹಲವಾರು ಕಂಪ್ನಿಗಳು ಬಂದವು. ಆದರೆ ಯಾರಿಗೂ ಸಹ ಚಾಲಕರಿಗೆ ಯಾರ ಮೇಲೂ ಭರವಸೆ ಇಲ್ಲ. ಯಾಕಂದರೆ ಬಜಾಜ್ ಅಂದ್ರೆ ಒಂದು ದೊಡ್ಡ ಭರವಸೆ ಇವತ್ತು. ಹಾಗಾಗಿ ಆ ಭರವಸೆನ ಉಳಿಸ್ಕೊಂಡು ಇವತ್ತು ಅತಿ ಕಡಿಮೆ ದರದಲ್ಲಿ ಹೆಚ್ಚು ಮೈಲೇಜ್ ಬರುವಂಥದ್ದು, 178 ಕಿಲೋಮೀಟರ್ ಮೈಲೇಜ್ ಬರುವ ಹಾಗೆ ಮತ್ತು 3,61,000 ರೂಪಾಯಿ ಬೆಲೆಯಲ್ಲಿ ಇವತ್ತು ಈ ಒಂದು ವಾಹನವನ್ನು ರಸ್ತೆಗಿಳಿಸಿದ್ದಾರೆ, ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಸೊ ಬಜಾಜ್ ಸಂಸ್ಥೆಗೆ ಚಾಲಕರ ಪರವಾಗಿ, ಚಾಲಕ ಸಂಘಟನೆಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೇವೆ. ಸೊ ಅದೇ ರೀತಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಆಥರೈಸ್ಡ್ ಬಜಾಜ್ ಡೀಲರ್ಸ್ ಆಗಿರ್ತಕ್ಕಂಥ ಕ್ಯೂರಾಜ್ ಬಜಾಜ್ ಇರ್ಬೋದು, ಎಸ್ಟೆಕ್ ಬಜಾಜ್ ಇರ್ಬೋದು, ಅಂಬಾ ಬಜಾಜ್ ಇರ್ಬೋದು, ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನ ತಿಳಿಸ್ತೇವೆ. ಅದೇ ರೀತಿ ಉತ್ತಮವಾದಂತಹ ಒಂದು ಸರ್ವಿಸ್ ಮುಂದಿನ ದಿನಗಳಲ್ಲಿ ನೀಡ್ತಾರೆ ಅನ್ನೋಂಥ ಭರವಸೆ ಇದೆ. ಯಾಕಂದರೆ ಇನ್ನೂವರೆಗೂ ಆ ಭರವಸೆನಲ್ಲಿ ಲಕ್ಷಾಂತರ ಚಾಲಕರು ಇವತ್ತು ಈ ಬಜಾಜ್ನ ನಂಬಿ ಜೀವನ ನಡೆಸ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳು ಇವತ್ತು ಅವರ ಒಂದು ಜೀವನವನ್ನು ನಡೆಸ್ತಾ ಇದ್ದಾವೆ. ಹಾಗಾಗಿ ಇವತ್ತು ಮತ್ತಷ್ಟು ಹೆಚ್ಚು ಲಾಭ ಗಳಿಸ್ಬೋದು ಎಲೆಕ್ಟ್ರಿಕ್ ಮುಖಾಂತರ ಅಂತ ಈ ಒಂದು ಎಲೆಕ್ಟ್ರಿಕ್ ಕ್ರಾಂತಿ ಸೃಷ್ಟಿಯಾಗಿದೆ. ಸೊ ಮತ್ತೊಮ್ಮೆ ಬಜಾಜ್ ಸಂಸ್ಥೆಗೆ ಮತ್ತು ಎಲ್ಲ ಡೀಲರ್ಸ್ಗೂ ಧನ್ಯವಾದಗಳನ್ನ ತಿಳಿಸ್ತೇವೆ.